ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದೀವಿ. ನನ್ನ ಮಗಳದು ಹರಕೆ ಇತ್ತು, ಮುಡಿ ಕೊಡ್ಬೇಕಿತ್ತು. ಹಾಗಾಗಿ ನೈಟ್ ಜರ್ನಿ ಬೇಡ ಅಂತ ಬೆಳಗ್ಗೆನೆ ಹೊರಟಿದೀವಿ. ಹಾಗೆ ತಿಂಡಿ ಮನೇಲೆ ತಿನ್ಕೊಂಡು ಹೋಗೋಣ ಅಂತ, ಮತ್ತೆ ಅಲ್ಲಿನೂ ತಿನ್ನೋದಿಕ್ಕೆ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಈಸಿಯಾಗಿ ಆಗೋ ತರ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಗೊಜ್ಜು ಜಾಸ್ತಿ ಮಾಡ್ಕೊಂಡು ಅದಕ್ಕೆ ಸಪ್ರೇಟ್ ಆಗಿ ರೈಸ್ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಮಿಕ್ಕಿದೆಲ್ಲ ಬಾಕ್ಸ್ಗೆ ಹಾಕೊಂಡು ಹೊರಟ್ವಿ. ಬೆಳಗ್ಗೆ ಒಂದು 9 ಗಂಟೆ ಆಗಿತ್ತು ಹೊರಟಾಗ. ನೈಟ್ ಜರ್ನಿ ಬೇಡ ಅಂತ, ಅಷ್ಟೊಂದು ಸೇಫ್ ಇರಲ್ಲ ಅಂತ ಅಷ್ಟೇ. ಡೇ ಜರ್ನಿ ಇಟ್ಕೊಂಡ್ವಿ. ಆನ್ ದ ವೇ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. ಪ್ಲಾನ್ ಆಕ್ಚುಲಿ ಸಡನ್ ಆಗಿನೇ ಆಗಿದ್ದು. ಮುಡಿ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕೊಟ್ರೆ ಸ್ಕೂಲ್ ಓಪನ್ ಆಗೋಷ್ಟರಲ್ಲಿ ಬರುತ್ತೆ ಅಂತ. ಆದ್ರೆ ಹೋಗೋದಕ್ಕೆ ಆಗಿರ್ಲಿಲ್ಲ. ಮೇ ಮಂತ್ ಅಲ್ಲಿ ಸೆಕೆಂಡ್ ವೀಕ್ ಅಲ್ಲಿ ಹೋಗಿದ್ದು ನಾವು. ನಾನು, ನಮ್ಮ ಯಜಮಾನ್ರು, ಮಕ್ಕಳು ಹಾಗೆ ನಮ್ಮಮ್ಮ ಎಲ್ಲರೂ ಹೊರಟ್ವಿ. ಇನ್ನ ನನ್ನ ಮಗಳಿಗೆ ಅಷ್ಟು ಗೊತ್ತಿರ್ಲಿಲ್ಲ ಫುಲ್ ಬೋಡ ಮಾಡಿಸ್ತೀವಿ ಅಂತ. ಹೇರ್ ಕಟ್ ಅಂತಾನೆ ಅನ್ಕೊಂಡಿದ್ಲು, ಖುಷಿಯಾಗೆ ಬಂದ್ಲು. ಹಂಗೆ ಅಲ್ಲೇ ಆನ್ ದ ವೇ ಈ ತರ ಒಂದು ಚಿಕ್ಕ ಫಾಲ್ಸ್ ತರ ಸಿಗುತ್ತೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ 2 ಗಂಟೆನೆ ಆಗಿತ್ತು. ಸೊ ಊಟ ಟೈಮ್ ಅಲ್ವಾ, ಇಲ್ಲೇ ಮಾಡ್ಕೊಳ್ಳೋಣ ಅಂತ ಒಂದು ಹೋಟೆಲ್ ಹತ್ರನೇ ಹಾಕಿ ಅಲ್ಲೇ ಬಿಸಿ ಬಿಸಿ ಬಜ್ಜಿ ಎಲ್ಲ ಮಾಡ್ತಾ ಇದ್ರು. ಅದನ್ನು ತಗೊಂಡು ತಿಂದ್ವಿ. ಚಿತ್ರಾನ್ನ ಕಲ್ಸ್ಕೊಂಡ್ ಹೋಗಿರ್ಲಿಲ್ಲ, ಕೆಟ್ಟ ಹೋಗ್ಬೋದು ಅಂತ ಅಲ್ಲೇ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ವಿ. ನಾವು ಹೋಗಿದ್ದು ಸಕಲೇಶ್ಪುರ ಶಿರಾಡಿ ಘಾಟ್ ಮೇಲೆ. 2 ವರ್ಷದ ಹಿಂದೆ ಬಂದಾಗೂ ಹೀಗೆ ರೋಡ್ ಕೆಲಸ ನಡೀತಾ ಇತ್ತು, ಇವಾಗೂ ನಡೀತಾನೆ ಇದೆ. ಅಲ್ಲಿಂದ ಘಾಟ್ ಸೆಕ್ಷನ್ ಎಂಟ್ರಿ ಆದ್ವಿ. ಸಖತ್ತಾಗಿತ್ತು. ಫುಲ್ಜಾರ್ ಸೋಡಾ ಕೂಡ ಕುಡಿಯೋಣ ಅಂತ ನಿಲ್ಸಿದ್ವಿ. ಈ ಸರಿ ಮ್ಯಾಂಗೋ ಫ್ಲೇವರ್ ನ ಟ್ರೈ ಮಾಡಿದೆ. ಯಾವಾಗ್ಲೂ ಪೈನಾಪಲ್ ಇಲ್ಲ ಮಿಂಟ್ ನ ತಗೊಂತಾ ಇದ್ದೆ. ಚೆನ್ನಾಗಿತ್ತು ಮ್ಯಾಂಗೋ ಫ್ಲೇವರು. ಹಂಗೆ ತಾಳೆ ಹಣ್ಣು ಮಾರ್ತಾ ಇದ್ರು, ಅದನ್ನು ತಗೊಂಡ್ವಿ. ಆಮೇಲೆ ಧರ್ಮಸ್ಥಳ ಎಂಟ್ರಿ ಆದ್ವಿ. ನಾವ್ ಯಾವಾಗೇ ಬಂದ್ರು ಹೋಟೆಲ್ ಅಯೋಧ್ಯ ಹತ್ರ ಸಹ್ಯಾದ್ರಿ ರೂಮ್ನೇ ಮಾಡೋದು. ಇದು 4th ಟೈಮ್ ನಾವು ಇದೇ ರೂಮ್ಗೆ ಬರ್ತಾ ಇರೋದು. ರೂಮ್ ಕೂಡ ಸಿಕ್ತು. 3rd ಫ್ಲೋರ್ ಅಲ್ಲಿ ಲಾಸ್ಟ್ ರೂಮ್ ನ ಕೊಟ್ಟಿದ್ರು. ಲಾಸ್ಟ್ ಟೈಮ್ ಬಂದಾಗ್ಲೂ ಇದೇ ತರ ಲಾಸ್ಟ್ ರೂಮ್ ಸಿಕ್ಕಿತ್ತು, ಇವಾಗ್ಲೂ ಕೂಡ ಹಂಗೆ ಸಿಕ್ಕಿದೆ. ಇನ್ನು ಧರ್ಮಸ್ಥಳ ರೂಮ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾರೆ. ನಾವು 4 ಗಂಟೆ ಹಂಗೆ ರೀಚ್ ಆಗಿದ್ವಿ. ಮುಡಿ ಓಪನ್ ಆಗೋದು 5:30ಗೆ ಅಂದ್ರು. ಸೊ ಅಲ್ಲೇ ಸ್ವಲ್ಪ ಹೊತ್ತು ರೂಮ್ ಅಲ್ಲಿ ರೆಸ್ಟ್ ಮಾಡಿ ಅಲ್ಲೇ ಅಯೋಧ್ಯೆಯಲ್ಲಿ ಕಾಫಿ ಕುಡ್ಕೊಂಡು ಮುಡಿ ಕೊಡೋದಿಕ್ಕೆ ಅಂತ ಹೊರಟ್ವಿ. ಇದ್ರ ಕಂಟಿನ್ಯೂಷನ್ ಪಾರ್ಟ್ 2 ಅಲ್ಲಿ ಹಾಕ್ತೀನಿ.